ಆಗುತ್ತೆ ಫ್ರೆಂಡ್ಸ್. ಇವತ್ತು ನಮ್ಮ ಚಾನಲ್ ಅಲ್ಲಿ ಟಾಪಿಕ್ ಏನು ಅಂದ್ರೆ, ಸೊ ಟುಡೇಸ್ ಟಾಪಿಕ್ ಬಂದ್ಬಿಟ್ಟು ಸೊ ಆಪ್ಸಾ ಐಟಿ. ಸೊ ಆಪ್ಸಾ ಐಟಿ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಕೊಂಡಂಗಾದ್ರೆ, ಸೊ ಒಂದು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ನಾನು ಆಪ್ಸಾ ಐಟಿ ಮಾಡಿದೆ. ಆ ಒಂದು ವಿಡಿಯೋಗೆ ಆಲ್ಮೋಸ್ಟ್ 1.3K ರೀಚ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಸ್. ನನ್ನ ವಿಡಿಯೋಸ್ ಅಲ್ಲಿ ಫಸ್ಟ್ ವಿಡಿಯೋ ಒಂದು 14 ಮಿನಿಟ್ಸ್ ಜಾಸ್ತಿ ಡ್ಯೂರೇಷನ್ ಇರುವಂತ ವಿಡಿಯೋ, ಅಷ್ಟು ರೇಂಜ್ ಹೋಗಿರೋದು. ಅಂಡ್ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಆಪ್ಸಾ ಐಟಿ ಫಾರ್ ಇನ್ ಕನ್ನಡ. ಸೊ ಕನ್ನಡದಲ್ಲಿ ನಾನು ಇವತ್ತು ಆಪ್ಸಾ ಐಟಿ ಬಗ್ಗೆ ಹೇಳ್ತೀನಿ. ಸೊ ಬೇಸಿಕ್ ಆಗಿ ಏನಂದ್ರೆ, ನನಗೆ ಗೊತ್ತಿರುವಂತ ರೈತರು ಆಲ್ಮೋಸ್ಟ್ 50 to 70+ ಫಾರ್ಮರ್ಸ್ ಎಲ್ಲರೂ ನಮ್ಮ ಆರ್ಗನೈಸೇಷನ್ ನಾನು ಡೈರೆಕ್ಟ್ ಆಗಿ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋ ರೈತರದೇ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಆಪ್ಸಾ ಐಟಿ. ಸೊ ಈ ಆಪ್ಸಾ ಐಟಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಆಗುವ ಬೆನಿಫಿಟ್ ಏನು, ಸೊ ಅದರಿಂದ ನಿಮ್ಮ ಒಂದು ತೋಟದಲ್ಲಿ ನಿಮಗಾಗುವ ಚೇಂಜಸ್ ಏನು, ನಿಮಗೆ ಬೆನಿಫಿಟ್ ಏನು, ಅದರಿಂದ ನಿಮಗೆ ಹೇಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಬಿದ್ದು ಪ್ರಾಫಿಟ್ಸ್ ಹೆಂಗೆ ಜಾಸ್ತಿ ಆಗುತ್ತೋ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಓಕೆ, ಲೆಟ್ಸ್ ಮೂವ್ ಇಂಟು ವಿಡಿಯೋ, ಲೆಟ್ಸ್ ರೋಲ್ ದ ಇಂಟ್ರೋ. ಬಂದಿದೆ ಒಳ್ಳೆ ಸಪೋರ್ಟ್ ಬಂದಿದೆ. ಆಲ್ಮೋಸ್ಟ್ 1.3K ವ್ಯೂಸ್ ಅನ್ನೋದು ಹೋಗಿದೆ. ಸೊ ಅದರಿಂದ ಒಂದು 22-25 ಮೆಂಬರ್ಸ್ ಫಾರ್ಮರ್ಸ್ ಅನ್ನೋ ಕಾಲ್ ಮಾಡಿಬಿಟ್ಟು ಆಪ್ಸೈಟ್ ಕೂಡ ಆನ್ಲೈನ್ ಅಲ್ಲೇ ಆರ್ಡರ್ಸ್ ಇಟ್ಕೊಂಡಿದ್ದಾರೆ. ಅಂಡ್ ತೆಲುಗುದಲ್ಲಿ ಮಾಡಿದ ಕಡೆಯಿಂದ ಆಲ್ಮೋಸ್ಟ್ ಗುಂಟೂರು ಕಡೆಯಿಂದ ಆಗಲಿ, ಸೊ ವಿಜಯವಾಡ ಕಡೆಯಿಂದ, ಲೈಕ್ ಭೂಪಟ್ಲ ಅಂಡ್ ನೆಲ್ಲೂರು, ಸೊ ಈ ಕಡೆ ಒಂದು ಸ್ಟೇಟ್ಸ್ ಇಂದ ನಮಗೆ ಆರ್ಡರ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ. ಸೊ ಈ ರೀತಿ ಏನಕ್ಕೆ ಫಾರ್ಮರ್ಸ್ ಎಲ್ಲ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ, ಅಂಡ್ ಸೆಕೆಂಡ್ ಆರ್ಡರ್ಸ್ ಕೂಡ ಕಂಪ್ಲೀಟ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಸೊ ಈ ಆಪ್ಸಾ ಐಟಿ ಅನ್ನೋದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ, ಅಂಡ್ ಮೇಜರ್ ಆಗಿ ಇದು ನಮ್ಮ ತೋಟದಲ್ಲಿ ಏನೇನು ಚೇಂಜಸ್ ತರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸೊ ಆಪ್ಸಾ ಐಟಿಯಿಂದ ಸೊ ಪ್ರಾಫಿಟ್ಸ್ ಜಾಸ್ತಿ ಇರುತ್ತೆ, ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಅನ್ನೋದು ಹೇಗೆ ಅಂದ್ರೆ, ಸೊ ಈ ಆಪ್ಸಾ ಐಟಿ ಅನ್ನೋದು ಬಗ್ಗೆ ನಿಮ್ಗೆ ಸ್ಟೆಪ್ಸ್ ಟು ಸ್ಟೆಪ್ಸ್ ಹೇಳ್ತೀನಿ. ಸೊ ಇದು ಟೋಟಲ್ಗೆ 3 ಸ್ಟೆಪ್ಸ್ ಅನ್ನೋದು ಇರುತ್ತೆ. 3 ಸ್ಟೆಪ್ಸ್ ಆಫ್ ನಿಮ್ ಫಾರ್ಮ್ ಅಲ್ಲಿ ಈ ಆಪ್ಸಾ ಐಟಿ ಅನ್ನು ನೀವು ಬಳಸಬಹುದು. ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಸ್ಟೆಪ್ ನಂಬರ್ 1, ಸೊ ಇರಿಗೇಷನ್. ಸೊ ನಾವು ತೋಟ ಸ್ಟಾರ್ಟ್ ಮಾಡಕ್ ಮುಂಚೆ ಇರಿಗೇಷನ್ ಮಾಡ್ತೀವಿ, ಹೊಲ ಇದು ಮಾಡ್ತೀವಲ್ಲ. ಸೊ ಇರಿಗೇಟಿಂಗ್ ಮಾಡೋ ಸಿಚುವೇಶನ್ ಅಲ್ಲಿ ಸೊ ನಾವೇನ್ ಮಾಡ್ತೀವಿ, 15 ಲೀಟರ್ಸ್ 20 ಲೀಟರ್ಸ್ ಅನ್ನೋ ಕ್ಯಾನ್ ಅಲ್ಲಿ ಸೊ ವಾಟರ್ ಅನ್ನು ಸ್ಪ್ರೇ ಮಾಡ್ತೀವಿ. ಏನಕ್ಕೆ, ನೆಲ ತೇವಾಂಶ ಇರೋದಕ್ಕೆ. ಸೊ ನೆಲ ತೇವಾಂಶದಲ್ಲಿ ಯಾಕೆ ನೆಲ ತೇವಾಂಶ ಇರೋದಿಲ್ಲ ಅಂದ್ರೆ, ಸೊ ನೀವು ಹಾಕಿರೋ ವಾಟರ್ ಅನ್ನೋದು ಒಂದು ಹಿಯರ್ನೆಸ್ ಇಂದ ಒಂದು ಸನ್ ಬಿಡುವಂತಹ ಒಂದು ಹಾಟ್ ರೇಸ್ ಇಂದಾಗಲೇ ಅದು ಹೋಗ್ಬಿಟ್ಟು ಸೊ ನೆಲ ತೇವಾಂಶ ಪರ್ಫೆಕ್ಟ್ ಆಗಿರಲ್ಲ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ 15 ಲೀಟರ್ಸ್ ಆಫ್ ವಾಟರ್ ಅಲ್ಲಿ ಜಸ್ಟ್ 8 ml ಆಫ್ ಆಪ್ಸಾ ಐಟಿನ ನೀವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ದಂಗೆ ನಿಮ್ಮ ಒಂದು ನೆಲ ತೇವಾಂಶನ ಆಲ್ಮೋಸ್ಟ್ 1 ಮಂತ್ ವರೆಗೂ ನಿಮ್ಮ ನೆಲ ತೇವಾಂಶನ ಮೇಂಟೈನ್ ಮಾಡ್ತಾರೆ. ನೀವು ಎಷ್ಟು ಸ್ಪ್ರೇ ಮಾಡ್ತೀರೋ ಸೊ ಆ ಸ್ಪ್ರೇಲಿ ಒಂದು 8 ml ಆಪ್ಸಾ ಐಟಿ ಒಂದಿದ್ರೆ ಬೆಟರ್, ಅಂಡ್ 30 days ನೆಲ ತೇವಾಂಶ ಅನ್ನೋದು ಮೇಂಟೈನ್ ಆಗುತ್ತೆ. ಸೊ ಅದರಿಂದ ನಿಮ್ಗಾಗೋ ಬೆನಿಫಿಟ್ ಏನಂದ್ರೆ, ನೀವು ಗಿಡ ನಾಟಿದವಾಗ ನೆಲದಲ್ಲಿ ಲೂಸ್ ಅನ್ನೋದು ಇರುತ್ತೆ. ಸೊ ಪರ್ಫೆಕ್ಟ್ ಆಗಿ ಲೂಸ್ ಆಗಿ ಅಷ್ಟು ಟೈಟ್ ಆಗಿರಲ್ಲ, ಅಂಡ್ ಪರ್ಫೆಕ್ಟ್ ಆಗಿ ಲೂಸ್ ಆಗಿರುತ್ತೆ. ಇದು ಸ್ಟೆಪ್ ನಂಬರ್ 1 ಅಲ್ಲಿ ಆಗುವಂತಹ ಒಂದು ಇರಿಗೇಷನ್. ಅದೇ ಸ್ಟೆಪ್ ನಂಬರ್ 2 ಅಲ್ಲಿ ನೋಡ್ಕೊಂಡ್ರೆ ನಮ್ಗೆ ಗೊಬ್ಬರ. ಸೊ ನಾವು ಬುಡದ ಹತ್ರ ಗೊಬ್ಬರ ಅನ್ನೋದು ಆಗ್ತಾ ಇರ್ತೀವಿ. ಸೊ ಗೊಬ್ಬರ ಅನ್ನೋದು ಏನ್ ಗೊಬ್ಬರ, ಸೊ ಪ್ರೀವಿಯಸ್ ತುಂಬಾ ಗೊಬ್ಬರ ಸದ್ರೆ ಆಗ್ತಾ ಇರ್ತೀವಿ ಗಿಡ ಒಂದು ಡೆವಲಪ್ಮೆಂಟ್ಗೆ ಅಂಡ್ ಗ್ರೋತ್ಗೆ. ಸೊ ಆಗ್ದಾಗ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೀವು ಅಲ್ಲಿ ಗೊಬ್ಬರ ಹಾಕಿದ್ಮೇಲೆ ಒಂದು 2 or 3 days ಆಫ್ಟರ್ ವರ್ಕ್ಸ್ ನೋಡಿದ್ರೆ ಅಲ್ಲಿ ಮೇಲೆಗಡೆ ವೈಟ್ ಆಗಿರುತ್ತೆ. ಸೊ ಬೇಸಿಕ್ ಆಗಿ ಆ ವೈಟ್ ಆಗಿ ಇರಬಾರ್ದು. ಯಾಕೆ ಇರಬಾರ್ದು ಅಂದ್ರೆ, ನಾವು ಹಾಕುವಂತ ಗೊಬ್ಬರ ಅನ್ನೋದು ಆಲ್ಮೋಸ್ಟ್ ಅರ್ತ್ ಒಳಗಡೆ, ಆ ಒಂದು ಭೂಮಿ ಒಳಗಡೆ ನೀಟಾಗಿ ಹೀರ್ಕೊಂಡ್ಬಿಟ್ಟಿದ್ರೆ ಅದು ಇರೋದಿಲ್ಲ. ಸೊ ಆಸ್ ದಟ್ ಒಂದು 30 to 40% ಮಾತ್ರನೇ ಒಂದು ಬುಡದೊಳಗಡೆ ಹೋಗಿ ಅಬ್ಸರ್ಪ್ಷನ್ ಆಗಿರುತ್ತೆ. ಮಿಕ್ಕಿದೆಲ್ಲ ಮೇಲೆ ನಿಂತ್ಕೋಗಿರುತ್ತೆ. ಯಾಕೆ ಅಂದ್ರೆ ಸೊ ಅಲ್ಲಿ ಒಂದು ಸರ್ಫೇಸ್ ಟೆನ್ಷನ್, ವಾಟರ್ ಸರ್ಫೇಸ್ ಟೆನ್ಷನ್ ಅನ್ನೋ ಕಾರಣದಿಂದ ಅದು ಮೇಲೆ ನಿಂತೋಗಿರುತ್ತೆ. ನೆಲ ತೇವಾಂಶ ಕಡಿಮೆ ಇರೋದ್ರಿಂದ ಮೇಲೆ ನಿಂತೋಗ್ಬಿಡುತ್ತೆ. ನೆಲ ಅನ್ನೋದು ಲೂಸ್ ಇಲ್ದಿರೋ ಕಾರಣದಿಂದ ತುಂಬಾ ಅನ್ನೋದು ಮೇಲೆ ನಿಂತೋಗ್ಬಿಡುತ್ತೆ. ಅಬ್ಸರ್ಪ್ಷನ್ ಅನ್ನೋದು ಆಗಲ್ಲ. ಒಂದು 30 to 40% ಆಗುತ್ತೆ, ಬಟ್ ಆಗುತ್ತೆ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಆಪ್ಸಾ ಐಟಿ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ನೀವು ಯಾವುದೇ ಮೂಟೆ ಗೊಬ್ಬರ ಆಗಲಿ, ಡ್ರಿಪ್ ಅಲ್ಲಿ ಬಿಡೋ ಒಂದು ಇದ್ರಲ್ಲಾಗ್ಲಿ, ಸೊ ನೀವು ಆಪ್ಸಾ ಐಟಿನ ಮಿಕ್ಸ್ ಮಾಡ್ಕೊಬೇಕು. ಸೊ ಡ್ರಿಪ್ ಅಲ್ಲಿ ಆದ್ರೆ ಸೊ 1 ಲೀಟರ್ ಆಫ್ ವಾಟರ್ಗೆ 1 ml ಆಪ್ಸಾ ಐಟಿ, ಲೈಕ್ 200 ಲೀಟರ್ಸ್ ನೀವು ಡ್ರಿಪ್ ಅಲ್ಲಿ ಬಿಡ್ತಾ ಇದೆ. ಸೊ 200 ಲೀಟರ್ಸ್ಗೆ ನೀವು 200 ml ಆಪ್ಸಾ ಐಟಿನ ಮಿಕ್ಸ್ ಮಾಡ್ಕೊಬಹುದು. ಹಾಗೆ ಮೂಟೆ ಗೊಬ್ಬರ ಏನಾಗ್ತದೆ, ಮೂಟೆ ಗೊಬ್ಬರದಲ್ಲಿ ಸೊ 1 ಮೂಟೆ ಗೊಬ್ಬರಗೆ ಸೊ 80 to 70 ml ಆಪ್ಸಾ ಐಟಿ ಅನ್ನೋದು ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು. ಈ ಆಪ್ಸಾ ಐಟಿ ಅಂದ್ರೆ ನಿಮಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಹಾಗೆ ಮೂರನೇದು ಬಂದ್ಬಿಟ್ಟು ದ ಮೇಜರ್ ಪಾರ್ಟ್ ಇಂಪಾರ್ಟೆಂಟ್ ಅಂದ್ರೆ, ಸೊ ನೀವು ಗಿಡದ ಮೇಲೆ ಸ್ಪ್ರೆಡ್ ಮಾಡಿದಾಗ, ಸೊ ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೊ ನಾವು ಅಬ್ಸರ್ವ್ ಮಾಡಿರ್ಬೋದು. ಸೊ ಎಲೆ ಒಂದು ಎಂಡ್ಗೆ ಬರುತ್ತೆ. ಸೊ ನೀವು ಆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೊ ಆ ವಾಟರ್ ಅನ್ನೋದು ಎಲೆ ಒಂದು ಎಂಡ್ಗೆ ಬಂದ್ಬಿಟ್ಟು ಬಿದ್ದೋಗ್ಬಿಡುತ್ತೆ. ಸೊ ಆ ವಾಟರ್ ಏನಿರುತ್ತೆ ನಮ್ಮ ಔಷಧಿ ಗೊಬ್ಬರ, ಸೊ ಅದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ನೀವು ಹಾಕಿದ್ದು ಯಾವ್ದು ಲೈಕ್ ಫ್ಲವರ್ ಬೂಸ್ಟರ್ ಆಗಲಿ, ಸೊ ಬೇರೆ ಎನಿಥಿಂಗ್ ಲೈಕ್ ಗಿಡ ಒಂದು ಡೆವಲಪ್ಮೆಂಟ್ಗೆ ಒಂದು ಫ್ಲವರ್ ಒಂದು ಬೇಸಿಕ್ ಆಗಿ ರೋಸ್ ಅಲ್ಲಿ ತುಂಬಾ ಜನ ಮಾತಾಡಿದ್ದೀನಿ. ಸೊ ಅದ್ರಲ್ಲಿ ನೋಡಿದ್ರೆ ನಿಮ್ಮ ಒಂದು ಫ್ಲವರ್ ಸೈಜ್ಗಾಗಲಿ, ಡೆವಲಪ್ಮೆಂಟ್ಗಾಗಲಿ, ಗ್ರೋತ್ಗಾಗಲಿ, ಸೊ ಅದೊಂದು ಫ್ಲಫಿನೆಸ್ಗಾಗಲಿ ನೀವು ಆ ಥರ ಇದು ಮಾಡಿ ಸ್ಪ್ರೇ ಮಾಡ್ತೀರಿ. ಬಟ್ ಅವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಎಲೆ ಮೇಲೆ ಸೊ ಆ ಒಂದು ವಾಟರ್ ಅನ್ನೋದು ಏನಾಗುತ್ತೆ, ಸೊ ಎಂಡ್ ಬಂದ್ಬಿಟ್ಟು ಡಾಟ್ ಆಗಿ ಕೆಳಗಡೆ ಹೋಗುತ್ತೆ. ಸೊ ಅವಾಗ ಏನಿದೆ, ಸೊ ನೀವು ಹಾಕಿರುವಂತಹ 200 ಲೀಟರ್ಸ್ ಆಫ್ ವಾಟರ್ ಆಲ್ಮೋಸ್ಟ್ ಒಂದು
120 to 130 ಲೀಟರ್ಸ್ ಅಂದ್ರೆ ಕೆಳಗಡೆ ಬಿದ್ದೋಗಿದೆ. ಯಾಕೆ ಅಂದ್ರೆ ವಾಟರ್ ಸರ್ಫೇಸ್ ಟೆನ್ಷನ್. ಸೊ ನೀವು ಹಾಕಿರುವಂತಹ ನೀರಲ್ಲಿ ಗೊಬ್ಬರ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ ಅದು ಎಲೆ ಮೇಲೆ ಡಾಟ್ ಆಗಿ ಇಲ್ಲಿ ಕಾಣಿಸ್ತಿದೆ ನಿಮಗೆ ಸ್ಕ್ರೀನ್ ಮೇಲೆ. ಸೊ ಆ ರೀತಿ ಬಬಲ್ ತರ ಕುತ್ಕೊಂಡಿದಾಗ ಏನಾಗುತ್ತೆ, ಜೋರಿಗೆ ಗಾಳಿ ಬಂದವಾಗ ಆಗಲಿ, ಜೋರಿಗೆ ಮಳೆ ಬಂದಾಗ ಆಗಲಿ ಅರ್ಧಕ್ಕೆ ಅದ ಅನ್ನೋದು ವೇಸ್ಟ್ ಆಗುತ್ತೆ. ಅಂದ್ರೆ ಹಾಗೆ ಮಳೆ ಬಂದಾಗ ತುಂಬಾ ಜನ ಅಯ್ಯೋ ಅನ್ನ ಇವಾಗ ನಾವು ಹಾಕಿರೋ ಗೊಬ್ಬರ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಬೇಜಾರ್ ಬೀಳ್ತಾ ಇರ್ತಾರೆ. ಸೊ ಇಲ್ಲಿ ಆಪ್ಸೈಟಿ ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅಂದ್ರೆ, ಸೊ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಹೇಳ್ದಂಗೆ, ಸೊ ಎಲೆ ಮೇಲೆ ನಿಮ್ಗೆ ಡಾಟ್ ಡಾಟ್ ಆಗಿರುತ್ತೆ. ಸೊ ಡಾಟ್ ಆಗಿ ಬಬಲ್ ತರ ಇರುತ್ತೆ. ಆ ಒಂದು ನೀರ್ ಅನ್ನೋದು ಬಬಲ್ ತರ ಇದ್ದು ಒಂದು ಗುಳ್ಳೆ ತರ ನೀರ್ ಇರುತ್ತೆ. ಹಂಗೆ ಇದ್ರೆ ಅಬ್ಸರ್ಪ್ಷನ್ ಆಗ್ತಾ ಇಲ್ಲ ಅಂತ ಅರ್ಥ. ಸುಮ್ಮನೆ ಕುತ್ಕೊಂಡಿದ್ರೆ ನಮ್ಗೆ ಯಾವ ಪ್ರಯೋಜನ ಇಲ್ಲ. ಸೊ ಎಲೆ ಒಳಗಡೆ ಹೋಗ್ಬೇಕು. ಈ ರೀಸನ್, ಒಂದು ಗಿಡಕ್ಕೆ ಸ್ಟೆಮ್ ಅಂಡ್ ಲೀಫ್ ಅನ್ನೋದು ಸುಮ್ಮನೆ ಬರೋದಿಲ್ಲ. ಸೊ ಆ ಸ್ಟೆಮ್ ಅಂಡ್ ಲೀಫ್ ಇರುವಂತಹ ಬಾಂಡಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿದ್ರೆ ಮೇಲೆಗಡೆ ಗ್ರೋತ್ ಆಗುವಂತಹ ಫ್ಲವರ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಆ ಕಾರಣದಿಂದ ನೀವು ಸ್ಪ್ರೇಯಿಂಗ್ ಅನ್ನೋದು ತುಂಬಾ ಫ್ಲವರ್ಗಿನ್ನ ಜಾಸ್ತಿ ಎಲೆ ಮೇಲೆನೆ ಆಗುತ್ತೆ. ಸೊ ಆ ರೀತಿ ನೀವು ಸ್ಪ್ರೆಡ್ ಮಾಡಿದಾಗ ಆಪ್ಸೈಟಿನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೆಡ್ ಮಾಡಿದಂಗಾದ್ರೆ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ಸೊ ಆ ಒಂದು ಗಿಡದಲ್ಲಿ ನೀವು ಸ್ಪ್ರೆಡ್ ಮಾಡಿದಾಗ ಆ ಒಂದು ಬಬಲ್ ಅನ್ನೋದು ಇರೋದಿಲ್ಲ. ಸೊ ಆ ಸರ್ಫೇಸ್ ಟೆನ್ಷನ್ ಅನ್ನೋ ಒಂದು ಗುಣನೇ ಕಳೆದಾಗ್ಬಿಡುತ್ತೆ. ಸರ್ಫೇಸ್ ಟೆನ್ಷನ್ ಗುಣ ಅಂದ್ರೆ ಏನಿಲ್ಲ, ಇಟ್ಸ್ ನಥಿಂಗ್ ಬಟ್ ನೀವು ಒಂದು ಗ್ಲಾಸ್ ಆಫ್ ವಾಟರ್ ಅಲ್ಲಿ ಒಂದು ಡಾಟ್ ಆಯಿಲ್ ಹಾಕಿದ್ರೆ ಏನಾಗುತ್ತೆ, ಮೇಲೇನೆ ಇರುತ್ತೆ, ಅಬ್ಸಾರ್ಪ್ಷನ್ ಆಗಲ್ಲ, ಹೀರ್ಕೊಳೋದಿರೋದಿಲ್ಲ. ಅದೇ ರೀತಿ ನೀವು ಡ್ರಮಲ್ ಕೂಡ ಗೊಬ್ಬರ ಅನ್ನೋದು ಮಿಕ್ಸ್ ಮಾಡಿ ಇದ್ ಮಾಡಿದಾಗ ಏನಾಗುತ್ತೆ, ಸೊ ಒಂದು 2 to 3 ಮಿನಿಟ್ಸ್ ಆದ್ಮೇಲೆ ನೋಡಿದ್ರೆ ಮೇಲೆಗಡೆ ಒಂದು ನೀಟ್ ಕೆನೆ ತರ ಬಂದ್ಬಿಟ್ಟಿರುತ್ತೆ. ಸೊ ಅದ್ರ ಅರ್ಥ ಏನಂದ್ರೆ ಅಬ್ಸಾರ್ಪ್ಷನ್ ಆಗಿಲ್ಲ ವಾಟರ್ ಸರ್ಫೇಸ್ ಟೆನ್ಷನ್ ಅನ್ನೋ ಕಾರಣದಿಂದ. ಸೊ ಒಂದು ವಾಟರ್ ಸರ್ಫೇಸ್ ಟೆನ್ಷನ್ ಕೂಡ ರಿಮೂವ್ ಮಾಡ್ಬಿಟ್ಟು ಈ ಆಪ್ಸೈಟ್ ಏನ್ ಮಾಡುತ್ತಂದ್ರೆ, ನೀವು ಹಾಕೋ ಒಂದು ಮದ್ದನ್ನ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ, ವಾಟರ್ ಒಳಗಡೆಗೆ ಮಿಕ್ಸಸ್ ಆಗುತ್ತೆ. ಸೊ H2O ಒಳಗಡೆ ನೀವು ಹಾಕಿರುವಂತಹ ಕಂಟೆಂಟ್ಸ್ ಅನ್ನೋದು ಮಿಕ್ಸ್ ಆಗುತ್ತೆ. ಸೊ ಅದನ್ನ ನೀವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಸೊ ನೀಟಾಗಿ ಹೀರ್ಕೊಂಡ್ಬಿಡುತ್ತೆ. ಒಂದು ಕ್ಲಾತ್ ಮೇಲೆ ನೀವು ಆಪ್ಸೈಟಿನ ಮಿಕ್ಸ್ ಮಾಡಿ ಒಂದು ಡಾಟ್ ಆಫ್ ವಾಟರ್ ಹಾಕಿದ್ರೆ ಅದು ನೀಟಾಗಿ ಕ್ಲಾತ್ ಒಳಗಡೆ ನಾವು ವಾಟರ್ ಹಾಕಿದ್ರೆ ಹೆಂಗ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಆ ರೀತಿ ಅದೇ ರೀತಿ ನೀವು ಆಪ್ಸೈಟಿ ಮಿಕ್ಸ್ ಮಾಡಿರುವಾಗ ಸ್ಪ್ರೆಡ್ ಮಾಡಿದಾಗ ಏನಂತಂದ್ರೆ ಎಲೆ ಮೇಲೆ ಈ ಒಂದು ವಾಟರ್ ಅನ್ನೋದು ಆ ಒಂದು ಮದ್ದಿನ ಅಂಶ ಅನ್ನೋದು ನೀಟಾಗಿ ಸ್ಪ್ರೆಡ್ ಆಗೋಗ್ಬಿಟ್ಟು ಗಿಡದ ಒಳಗಡೆವರೆಗೂ ಹೊಟ್ಟೋಗ್ಬಿಡುತ್ತೆ. ಸೊ ಒಳಗಡೆ ಹೋಗ್ಮೇಲೆ ಒಂದು ಅಬ್ಸರ್ಪ್ಷನ್ ಆದ್ಮೇಲೆ ನಮ್ಮ ಆಪ್ಸೈಟಿ ಬಂದ್ಬಿಟ್ಟು ಸ್ಪ್ರೆಡರ್, ಆಕ್ಟಿವೇಟರ್, ಇಂಗ್ರೀಡಿಯೆಂಟ್ ಆಕ್ಟಿವೇಟರ್, ಫಂಗಿಸೈಡ್, ಇನ್ಸೆಕ್ಟಿಸೈಡ್, ವೆಕ್ಟಿಸೈಡ್ ಕೂಡ ನಮ್ಮ ಆಪ್ಸೈಟಿ ಅನ್ನೋದು ಸಪೋರ್ಟ್ ಮಾಡುತ್ತೆ. ಅಂಡ್ ಆಸ್ ಇವೆಲ್ಲದಕ್ಕೂ ಒಂದು ಸಪೋರ್ಟರ್ ಕೂಡ ಆಪ್ಸೈಟಿ. ಪ್ರತಿಯೊಂದು ಫಾರ್ಮ್ ಅಲ್ಲಿ ಒಂದು ಸಪೋರ್ಟರ್ ಒಂದು ಖಂಡಿತ ಇರಲೇಬೇಕು. ಬಟ್ ಇವಾಗಿಂದ ಬಂದಿರುವಂತಹ ಎವಲ್ಯೂಷನ್ ಇಂದ ಸೊ ಏನಾಗಿದೆ ಅಂದ್ರೆ, ಒಬ್ಬ ಫಾರ್ಮರ್ಗೆ ತೋಟದಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಆ ಪ್ರಾಬ್ಲಮ್ ನ ತಗೊಂಡೋದು ಟ್ರೇಡರ್ ಹತ್ರ ಇಲ್ಲ, ಆ ಪ್ರಾಬ್ಲಮ್ಗೆ ಮುದ್ದು ಮಾತ್ರ ಕೊಡ್ತಾರೆ. ಬಟ್ ಸಪೋರ್ಟರ್ ಬಗ್ಗೆ ಯಾರು ಥಿಂಕ್ ಮಾಡ್ತಾ ಇಲ್ಲ, ಗಮ್ ಬಗ್ಗೆ ಯಾರು ಥಿಂಕ್ ಮಾಡ್ತಾ ಇಲ್ಲ. ಸೊ ಇವೆರಡು ಇರಲೇಬೇಕು. ಸೊ ಆಸ್ ಐ ಟೋಲ್ಡ್, ಆಪ್ಸೈಟಿ ಅನ್ನೋದು ನಿಮಗೆ ಗಮ್ ತರ ಕೂಡ ಯೂಸ್ ಆಗುತ್ತೆ. ಆಪ್ಸೈಟ್ ಯೂಸ್ ಮಾಡಿದ್ರೆ ಗಮ್ ಅನ್ನೋದು ಯೂಸ್ ಮಾಡೋ ಅವಸರ ಇರೋದಿಲ್ಲ. ಸೊ ಈ ರೀತಿ ಒಂದು 3 ಸ್ಟೆಪ್ಸ್ ಅಲ್ಲಿ ಈ ಆಪ್ಸೈಟಿ ಅನ್ನೋದು ನೀವು ಕೊಟ್ಟವಾಗ ನೀವು 3 ಕಡೆ ಹಾಕಿರುವಂತಹ ಗೊಬ್ಬರ, ನೆಲ ತೇವಾಂಶ, ಮೇಲೆ ಸ್ಪ್ರೆಡೇಷನ್ ಪ್ರತಿಯೊಂದನ್ನು ಗಿಡದೊಳಗಡೆ 100% ಅಬ್ಸರ್ಪ್ಷನ್ ಆಗಿದೆ ಅಂದ್ರೆ ರಿಸಲ್ಟ್ 100% ಇರುತ್ತೆ. ಸೊ ಇವೇ ನೀವು ನೋಡ್ಕೊಂಡಾಗ ಇಲ್ಲಿ ಕರ್ನಾಟಕ ಕಡೆ ಆಗಲಿ, ಸೊ ನಾನು ಕೊಟ್ಟಿರುವಂತಹ ಆಂಧ್ರ ಸೈಡ್ ಆಗಲಿ, ಎಲ್ಲ ಕಡೆ ಒಂದು ಹೈ ರಿಸಲ್ಟ್ಸ್ ಇದೆ, ವಂಡರ್ಫುಲ್ ರಿಸಲ್ಟ್ಸ್ ಇದೆ. ಸೊ ಎಲ್ಲರೂ 1 ಲೀಟರ್ ಇಂದ 5 ಲೀಟರ್ಸ್ಗೆ ಎಲ್ಲರೂ ಟ್ರಾನ್ಸ್ಫಾರ್ಮ್ ಆಗ್ತಿದ್ದಾರೆ. ಸೊ ಯೂಸ್ ರಿಸಲ್ಟ್ಸ್ ಇದೆ ಆಪ್ಸೈಟ್ ಇಂದ. ಸೊ ನೀವು ಕೂಡ ಫಾರ್ಮರ್ ಆಗಿದೆ, ಖಂಡಿತ ಅದನ್ನು ಟ್ರೈ ಮಾಡಿ. ಯಾರಾದ್ರೂ ಯೂಸ್ ಮಾಡ್ತಾ ಇದೀರೋ ಸೊ ನೀವು ಆ ಒಂದು ಆಪ್ಸೈಟಿ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ತುಂಬಾ ಜನ ನೋಡೋರು ಕೂಡ ಒಂದು ಟ್ರಸ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇದು ಇವತ್ತಿನ ನಮ್ಮ ಟಾಪಿಕ್. ಸೊ ನಿಮಗೆ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ, ಸೊ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅದು ಇದಂತ ಸುಮ್ಮನೆ ಯಾವ ತಲೆನೂ ಇರೋದಿಲ್ಲ. ಜಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ದಂಗಾದ್ರೆ ಸಾಕು. ದಟ್ಸ್ ನಥಿಂಗ್ ಬಟ್ 9741971449 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ದಂಗಾದ್ರೆ ನಿಮ್ಗೆ ಆರ್ಡರ್ ಅನ್ನೋದು ಡೈರೆಕ್ಟ್ ನೀವು ಎಲ್ಲೇ ಇರಲಿ, ಇಂಡಿಯಾದಲ್ಲಿ ನೀವು ಎಲ್ಲೇ ಇದು ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ತಲುಪೋದಾರ ಆರ್ಡರ್ ಅನ್ನು ನಾವು ಮಾಡ್ಕೋತೀವಿ. ಸೊ ಇನ್ನೊಂದು, ಈ ಆಪ್ಸೈಟಿನ ನೀವು ಟ್ರೈ ಮಾಡ್ಬೇಕನ್ಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಅಂಡ್ ಅದರ್ ಅಂಡ್ ಆನ್ಲೈನ್ ಅಲ್ಲಿ ನೀವು ಆರ್ಡರ್ಸ್ ಇಟ್ಕೊಂತ ಇದ್ದರೆ ನೀವು ತಗೊಂತೀರಾ ಫೇಕ್ ಪ್ರಾಡಕ್ಟ್. ಸೊ ಒರಿಜಿನಲ್ ಪ್ರಾಡಕ್ಟ್ ಅನ್ನೋದು ನಿಮ್ಗೆ ಅಲ್ಲೆಲ್ಲ ಸಿಗೋದಿಲ್ಲ. ಸೊ ಒರಿಜಿನಲ್ ಪ್ರಾಡಕ್ಟ್ ಅನ್ನೋದು ನಮಗೆ ಆಮ್ವೇ ಕಾರ್ಪೊರೇಷನ್ ಕಡೆಯಿಂದ ಸಿಗುತ್ತೆ. ಸೊ ರಿಜಿಸ್ಟ್ರೇಷನ್ ಇಲ್ದಿರ ನಾವು ಯಾರಿಗೂ ಪ್ರಾಡಕ್ಟ್ ಅನ್ನೋದು ಕೊಡೋದಿಲ್ಲ. ಸೊ ದಟ್ ನೀವು ನಮ್ಗೆ ಕಾಂಟ್ಯಾಕ್ಟ್ ಆಗಿ ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ನಾವು ಒಂದು ಕಸ್ಟಮರ್ ಐಡಿ ಅನ್ನೋದು ಮಾಡ್ಕೋತೀವಿ. ಸೊ ಆ ಐಡಿ ಥ್ರೂ ಆಗಿ ನೀವು ಆಪ್ಸೈಟಿನ ನಿಮ್ಮ ಮನೆಗೆ ನೀವು ಆರ್ಡರ್ ಇಟ್ಕೊಬಹುದು ಅಂಡ್ ಸಕ್ಸಸ್ಫುಲ್ ಆಗಿ ನಿಮ್ಮ ಫಾರ್ಮ್ಸ್ ನೀವು ವಂಡರ್ಫುಲ್ ಆಗಿ ಗ್ರೋ ಮಾಡಬಹುದು. ಸೊ ಇದು ಇವತ್ತಿನ ಟಾಪಿಕ್. ಸೊ ಪ್ರತಿಯೊಬ್ಬರಿಗೆ ರೈತರಿಗೆ ಯೂಸ್ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಯೂಸ್ ಆಗಿದ್ದೆ ಅಂದ್ರೆ, ಇನ್ಫಾರ್ಮೇಟಬಲ್ ಆಗಿದ್ರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರಾದ್ರು ಯೂಸ್ ಮಾಡ್ತಾ ಇದ್ರೆ ಸೊ ನಿಮ್ಮ ಒಂದು ಗೊತ್ತಿರುವಂತ ಫಾರ್ಮರ್ಸ್ ಕೂಡ ರೆಫರಲ್ ಮಾಡಿ. ಸೊ ಈ ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿರೋ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದ್ರ ಬಗ್ಗೆ ಡೆಮೋ ಬಂದ್ಬಿಟ್ಟು ಸೊ ಆ ಒಂದು ತೆಲುಗು ವಿಡಿಯೋದಲ್ಲಾಗಿದೆ. ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತೀನಿ. ಸೊ ಆ ವಿಡಿಯೋ ಜಸ್ಟ್ ಲಿಂಕ್ ಕ್ಲಿಕ್ ಮಾಡ್ಬಿಟ್ಟು ನೀವು ಓಪನ್ ಮಾಡಿ ನೋಡಿ, ಅದ್ರಲ್ಲಿ ಡೆಮೋ ಕೂಡ ನೀವು ನೋಡ್ತೀರಾ. ಆ ವಿಡಿಯೋದಿಂದ ಹ್ಯೂಜ್ ಆಫ್ ಇನ್ಫಾರ್ಮೇಶನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ವಿಕಾಸ್ ಸೈನಿಂಗ್ ಆಫ್.